ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್. ನಾನು ವಿಡಿಯೋನ ಅಪ್ಲೋಡ್ ಮಾಡಿ ತುಂಬ ದಿನಗಳೇ ಆಗಿಬಿಟ್ಟಿದೆ ಅಲ್ವಾ. ಅಂದರೆ ನಾನು ಲಾಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಐ ಥಿಂಕ್ 5 to 6 ಡೇಸೇ ಆಗಿಬಿಟ್ಟಿದೆ ಅಂತ ಅಂದ್ಕೊತೀನಿ. ಸೊ ಇದು ತುಂಬ ದಿನದ ಹಿಂದೆನೇ ವೀಡಿಯೋನೆಲ್ಲ ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ವೀಡಿಯೋಗೆ ವಾಯ್ಸ್ ಓವರ್ ಎಲ್ಲ ಕೊಟ್ಟು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಟೈಮೇ ಸಾಕಾಗಿರಲಿಲ್ಲ. ಅಂದರೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಅಂದರೆ ಸ್ವಲ್ಪ ಪರ್ಸ್ನಲ್ ಕೆಲಸ ಇರೋದ್ರಿಂದ ಸ್ವಲ್ಪ ಟೈಮ್ ಫ್ಯಾಮಿಲಿ ಜೊತೆ ಕಳೆಯೋ ಥರ ಟೈಮ್ ಆಗೋಗ್ಬಿಡ್ತು. ಸೊ ಹಾಗಾಗಿ ವೀಡಿಯೋಸ್ ಎಲ್ಲ ಲಾಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಆಗೇ ಇರಲಿಲ್ಲ. ಜಸ್ಟ್ ಅದನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಒಂದು ಕೊಡಬೇಕಿತ್ತು, ಅದನ್ನೊಂದು ಬ್ಯಾಲೆನ್ಸ್ ಇಟ್ಕೊಂಡು ಹಂಗೆ ಇಟ್ಟಿದ್ದೆ. ಸೊ ಹಾಗೆಯೇ ಇವತ್ತು ವೀಡಿಯೋನ ಅಪ್ಲೋಡ್ ಮಾಡಿಬಿಡೋಣ, ತುಂಬ ದಿನ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ಅಡುಗೆ ಮನೆಗೆ ಸಂಬಂಧಪಟ್ಟ ಜಾಸ್ತಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಿದ್ದೀನಿ. ಯಾಕಂದರೆ ಬೆಳಗ್ಗೆ ತಿಂಡಿ ಮಾಡೋದಕ್ಕೆ ಇಲ್ಲ ಅಡುಗೆ ಮಾಡೋದಕ್ಕೆ ಏನಾದರೂ ಈಸಿಯಾಗಿ ಪ್ರಿಪ್ರೇಷನ್ ಅಂದರೆ ಮುಂಚೆನೇ ಪ್ರಿಪ್ರೇಷನ್ನ ಯಾವ ಥರ ಮಾಡಿಟ್ಕೊಂಡಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಂಡು ಬರೋಣ. ಸೊ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ನಿಮಗೆ ತೋರಿಸ್ದೆ ಅಲ್ವಾ, ಸ್ವಲ್ಪ ಕೊಬ್ಬರಿ ಆಗಿರ್ಬೋದು ಮತ್ತು ಒಣಶುಂಠಿ ಆಗಿರ್ಬೋದು ಪ್ರತಿಯೊಂದನ್ನು ಬಿಸಿಲಲ್ಲಿ ಇಟ್ಟಿದ್ದೆ. ಕಲ್ಸಕ್ಕರೆ ಅದನ್ನೆಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಅಲ್ವಾ ನಿಮಗೆ. ಸ್ವಲ್ಪ ಎಲ್ಲನೂ ಪೌಡರ್ ಮಾಡಿ ಇಟ್ಕೊಳ್ಬೇಕಾಗಿತ್ತು ಅದಕ್ಕೋಸ್ಕರ ಅಂತ. ಸೊ ಅದನ್ನೆಲ್ಲ ಚೆನ್ನಾಗಿ ಬಿಸಿಲಿಗೆ ಕಾಯಿಸಿದ್ಮೇಲೆ ಕೊಬ್ಬರಿನೂ ಕೂಡ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದೆ. ಅದನ್ನೆಲ್ಲ ಈ ಥರ ಪೌಡರ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋತೀನಿ. ಏನಾದರೂ ಎಮರ್ಜೆನ್ಸಿ ಟೈಮಲ್ಲಿ ಬೇಗ ಕ್ವಿಕ್ಕಾಗಿ ಯೂಸ್ ಆಗುತ್ತೆ. ಹಾಗೆಯೇ ಏನಾದ್ರು ಟಿಫನ್ ಮಾಡಬೇಕು ಅಂದ ತಕ್ಷಣ ತುರಿಯೋ ಅವಶ್ಯಕತೆ ಇಲ್ಲ ಅಲ್ವಾ. ಸೊ ಹಾಗಾಗಿ ಬೇಗನೆ ಯೂಸ್ ಮಾಡ್ಕೋಬಹುದು ಅಂದ್ಬಿಟ್ಟು ಈ ಥರ ಮಾಡಿಟ್ಕೊಂಡಿದ್ದೀನಿ. ಹಾಗೆಯೇ ಇವಾಗ ಕಲ್ಸಕ್ಕರೆನೂ ಕೂಡ ಪೌಡರ್ ಮಾಡ್ಕೊಬೇಕು. ಜಾಸ್ತಿ ಎಲ್ಲ ಪೌಡರ್ ಮಾಡಿ ಇಟ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಅಂದರೆ ಸ್ವಲ್ಪ ಸ್ವಲ್ಪ 1 ಮಂತು ಇಲ್ಲ 1.5 ಮಂತ್ ಆಗೋವರೆಗೆ ಏನೇನೆಲ್ಲ ಐಟಮ್ಸ್ನ ಪೌಡರ್ ಮಾಡಿ ಇಟ್ಕೊಂಡು ಸ್ಟೋರ್ ಮಾಡ್ಕೋಬೋದು ಅದನ್ನೆಲ್ಲ ಸ್ವಲ್ಪ ಪ್ರಿಪ್ರೇಷನ್ ಅಂತಲೇ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಬೇಗ ಯೂಸ್ ಆಗುತ್ತೆ ಅಡುಗೆ ಮಾಡುವಾಗ ಅಂತ ಅಷ್ಟೇ. ಸ್ವಲ್ಪ ಈ ಥರ ಎಲ್ಲ ಕುಟಾಣಿಲಿ ಪುಡಿ ಮಾಡಿ ಇಟ್ಕೊಂಡ್ರೆ ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡಿ ಇಟ್ಕೋಬೋದು. ಸೊ ಹಾಗಾಗಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಕುಟಾಣಿ ತಗೊಂಡು ಜಜ್ಜಿ ಸ್ವಲ್ಪ ಸಣ್ಣದಾಗಿ ಈ ಥರ ಏನು ಪೀಸ್ ಬರ್ತೈತೆ ಆ ಥರ ಪೌಡ್ರ್ ಮಾಡಿ ಇಟ್ಕೊತಿದ್ದೀನಿ. ಆಮೇಲೆ ಮಿಕ್ಸಿ ಜಾರ್ಗೆ ಹಾಕಿದ್ರೆ ಪೇನ್ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಆದಷ್ಟು ಅಡುಗೆ ಮನೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೇ, ಮುಂಚಿತವಾಗಿ ರೆಡಿ ಮಾಡಿ ಇಟ್ಕೊಂಡ್ರೇ ಅದೊಂದು ಸ್ವಲ್ಪ ಈಸಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಇವಾಗ ನಾನು ಬಂದುಬಿಟ್ಟು ಶುಂಠಿ ಪೌಡರ್, ಒಣಶುಂಠಿ ಏನು ಬರುತ್ತೆ ಅದರದ್ದು ಪೌಡರ್ ಕೂಡ ಮಾಡಿಟ್ಕೊಂಡೆ. ಹಾಗೆಯೇ ಕೊಬ್ಬರಿ ಬರುತ್ತಲ್ಲ, ಕೊಬ್ಬರಿ ಕೂಡ ಪೌಡರ್ ಮಾಡಿಟ್ಕೊಂಡೆ. ಮತ್ತು ಕಲ್ಸಕ್ಕರೆ ಸ್ವಲ್ಪ ಹಾಲಿಗೆಲ್ಲ ಮಿಕ್ಸ್ ಮಾಡ್ಕೊಂಡು ಕುಡಿಯೋಣ, ಇವಾಗ ಬೇಸಿಗೆ ಟೈಮ್ ಅಲ್ವಾ. ಸೊ ಹಾಗಾಗಿ ಅದನ್ನು ಕೂಡ ಪೌಡರ್ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಪುಳಿಯೋಗರೆ ಪೌಡರ್ ಮಾಡಿಟ್ಕೊಬೇಕಾಗಿತ್ತು. ಸ್ವಲ್ಪ ಖಾಲಿ ಆಗಿಬಿಟ್ಟಿತ್ತು ಮನೇಲಿ, ಹಾಗಾಗಿ ಮಾಡಿಟ್ಕೊಬಿಡೋಣ, ಸ್ವಲ್ಪ ಫ್ರೀ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಇವಾಗ ಒಂದು ಬಾಣಲೆನ ತೊಗೊಂಡು ಅದಕ್ಕೆ ಎಷ್ಟು ಅಂದರೆ ನನ್ನ ಅಳತೆಯಲ್ಲಿ ಒಂದು 2 ಅಥವಾ 3 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆ ಬೀಜ, ಹೆಸರು ಕಾಳು, ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯಕಾಳು, ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ. ನಾನು ಜಾಸ್ತಿ ಡೀಟೇಲಾಗೆಲ್ಲ ವೀಡಿಯೋದಲ್ಲಿ ಹೇಳ್ಕೊಳಕ್ಕೆ ಹೋಗಿಲ್ಲ, ಓಕೆನಾ. ನಿಮ್ಗೇನಾದ್ರು ಬೇಕು ಸಪ್ರೇಟ್ ವೀಡಿಯೋ ಅಂತಂದರೆ ನಾನು ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಪುಳಿಯೋಗರೆ ಪೌಡರ್ ಯಾವ ಥರ ಮಾಡೋದು ಅನ್ನೋ ರೆಸಿಪಿನ. ಸೊ ಚೆಕ್ಔಟ್ ಮಾಡಿ, ಓಕೆನಾ. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹಾಗೆಯೇ ನೆಕ್ಸ್ಟು ಮೆಣಸಾಗಿರ್ಬೋದು, ಸಾಸಿವೆ ಮತ್ತು ಬ್ಲ್ಯಾಕ್ ಸೀಡ್ಸ್ ಅಂದರೆ ಕಪ್ಪು ಎಳ್ಳು ಮತ್ತು ಬಿಳಿ ಎಳ್ಳು ಏನು ಬರುತ್ತೆ ಅದನ್ನೆಲ್ಲ ನಾನು ಎಷ್ಟು ಅಳತೆಯಲ್ಲಿ ತಗೊಂಡಿರ್ತೀನಿ ಅಷ್ಟು ಅಳತೆಯಲ್ಲಿ ಸ್ವಲ್ಪ ಎಳ್ಳುಗಳನ್ನ ಜಾಸ್ತಿ ಯೂಸ್ ಮಾಡ್ತೀನಿ ಅಷ್ಟೇ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ, ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡಿ ಇಟ್ಕೊತೀನಿ. ಮತ್ತು ಜೀರಿಗೆನೂ ಕೂಡ ಅಷ್ಟೇ, ಜಾಸ್ತಿ ಡೀಟೇಲಾಗೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ, ಓಕೆನಾ. ಆದಷ್ಟು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಜಾಸ್ತಿ ವೀಡಿಯೋಸ್ ಮಾಡ್ಕೊಳ್ಳೋಕೆ ಹೋದರೆ ಇದೇ ಲೆಂತ್ ಆಗಿಬಿಡುತ್ತೆ, ಕರೆಕ್ಟಾಗಿ ಡೀಟೇಲಾಗೆಲ್ಲ ಹೇಳೋದಕ್ಕೆ ಹೋಗಿಲ್ಲ. ಸುಮ್ಮನೆ ಆರಾಮಾಗಿ ಯಾವ ಥರ ಫ್ರೈ ಮಾಡಿಕೊಂಡೆ ಹಂಗೇ ಬರೀ ನೇಮ್ ಎಲ್ಲ ಹೇಳ್ಬಿಟ್ಟು ಸ್ವಲ್ಪ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ, ಯಾರಿಗಾದ್ರೂ ಯೂಸ್ ಆಗಬಹುದು ಅಂತ. ನಿಮ್ಗೆ ಡೀಟೇಲಾಗಿ ಬೇಕು ಅಂತಂದರೆ ನನ್ನ ಚಾನಲಲ್ಲೇ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸತಿ ಚೆಕ್ಔಟ್ ಮಾಡಿ, ಓಕೆನಾ. ಮತ್ತು ಇವಾಗ ಧನಿಯಾ ಕಾಳನ್ನ ಹಾಕ್ಕೊಂಡಿದ್ದೀನಿ. ಧನಿಯಾ ಕಾಳನ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ತಗೊಂಡಿದ್ದೀನಿ.
ಮತ್ತು ಕಲರ್ಗೆ ಹಾಗೆಯೇ ಖಾರಕ್ಕೆ ನಾನು ಮಾಮೂಲಿ ನಾರ್ಮಲ್ ಮೆಣಸಿಯನ್ನು ಏನು ಬರುತ್ತೆ ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಕಲರ್ ಸ್ವಲ್ಪ ಟೇಸ್ಟ್ ಅಂದರೆ ಡಿಫ್ರೆಂಟಾಗಿರುತ್ತೆ ಅಲ್ವಾ, ಹಾಗಾಗಿ ಬ್ಯಾಡಗೆ ಮೆಣಸಿಯನ್ನು ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಗುಂಟೂರು ಮೆಣಸಿಯನ್ನು ಕೂಡ ಹಾಕ್ಕೊಳ್ಬಹುದು, ನಿಮ್ಮ ಇಷ್ಟ. ನೋಡ್ತಾ ಇರ್ಬೋದು ಇವಾಗ ನೀವು ಎಲ್ಲನೂ ರುಬ್ಬೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಇದು ಪುಳಿಯೋಗರೆ ಪೌಡರ್ ಮಾಡೋದಕ್ಕೆ ಇಟ್ಕೊಂಡಿರೋದು. ಸ್ವಲ್ಪ ನೆನ್ನೆ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಇವತ್ತು ಬೆಳಗ್ಗೆ ಏನು ಮಾಡಿದೆ ಅಂದರೆ ಸ್ವಲ್ಪ ಬಿಸಿಲು ಚೆನ್ನಾಗಿ ಬರ್ತಿದೆ ಅಲ್ವಾ, ಅದಕ್ಕೋಸ್ಕರ ಬಿಸಿಲಲ್ಲಿ ಚೆನ್ನಾಗಿ ಇದನ್ನು ಡ್ರೈ ಮಾಡೋದಕ್ಕೆ ಇಟ್ಟಿದ್ದೆ. ನೀವು ನೋಡ್ತಾ ಇರ್ಬೋದು ಮುಟ್ಟಿದ ತಕ್ಷಣ ಎಷ್ಟು ಪುಡಿ ಆಗ್ತಾ ಇದೆ ಅಂತ. ಸೊ ಈ ಥರ ಚೆನ್ನಾಗಿ ಬಿಸಿಲಲ್ಲಿ ಕಾದಿರೋದ್ರಿಂದ ಬೇಗ ಪೌಡರ್ ಆಗುತ್ತೆ. ಹಾಗಾಗಿ ಇಷ್ಟನ್ನು ಕೂಡ ಬಿಸಿಲಲ್ಲಿ ಸ್ವಲ್ಪ ಟೈಮ್ ಇದು ಮಾಡಿದ್ದೆ, ಬಿಸಿಲಲ್ಲಿ ಇಟ್ಟಿದ್ದೆ. ಹಾಗೇನೇ ಇದ್ರ ಜೊತೆಗೆ ಅಂತ 1 ಕಪ್ ಆಗುವಷ್ಟು, 1 ಬೌಲ್ ಅಷ್ಟು ತೊಗೊಂಡಿದ್ದೀನಿ. ಬೆಲ್ಲನ ತೊಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಹುಣಸೆ ಹಣ್ಣು ಬೇಕು, ಮತ್ತು ಸ್ವಲ್ಪ ಕೊಬ್ಬರಿನೂ ಕೂಡ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಟ್ಟಿದ್ದೀನಿ. ಮತ್ತು ಇವಾಗ ಒಣ ಶುಂಠಿ ಬರುತ್ತಲ್ಲ, ಅದನ್ನು ಪೌಡರ್ ಮಾಡಿ ಇಟ್ಕೊಳ್ಳೋಣ ಅಂತ ಅದನ್ನು ಕೂಡ ಬಿಸಿಲಲ್ಲಿ ಒಣಗಿಸಿದ್ದೀನಿ. ಸೊ ಇದನ್ನು ಕೂಡ ಪೌಡರ್ ಮಾಡಬೇಕು. ಹಾಗೆಯೇ ಕಲ್ಸಕ್ರೆ ತೋರಿಸಿದ್ದೆ ಅಲ್ವಾ, ಸೊ ಕಲ್ಸಕ್ರೆನೂ ಕೂಡ ಇವಾಗ ಪೌಡರ್ ಮಾಡಿ ಎಲ್ಲನೂ ಬಾಕ್ಸಲ್ಲಿ ಎತ್ತಿಟ್ಕೋಬೇಕು. ಸೊ ಬನ್ನಿ ಇವಾಗ ಪೌಡರ್ ಮಾಡಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳೋಣ. ಜಸ್ಟ್ ಏನಿಲ್ಲ, ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ರುಬ್ಬಿಟ್ಟು ಪೇನ್ ಪೌಡರ್ ಮಾಡ್ಕೊಳ್ಳೋದಷ್ಟೇ. ಸೊ ಪೌಡರ್ ಆದಮೇಲೆ ನಾನು ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇವಾಗ ನಾನು ಇಲ್ಲಿಗೆ ಪೌಡ್ರು ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪನ, ನೀವು ನೋಡ್ತಾ ಇರ್ಬೋದು. ಮತ್ತು ಅಲ್ಲಿಗೆ ಸ್ವಲ್ಪ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು, ಹಾಗೆಯೇ ಹುಣಸೆಯನ್ನು ಹಾಕೊಂಡಿದ್ದೀನಿ. ಅದೆಲ್ಲ ಬಿಸಿಲಲ್ಲಿ ಒಣಗಿಸಿಟ್ಬಿಟ್ಟೆ ಹಾಕೊಂಡಿರೋದು. ಮತ್ತು ಸ್ವಲ್ಪ ಅರಿಶಿನ ಪುಡಿ, ಇಂಗಿನ ಪುಡಿ ಮತ್ತು ಅರ್ಲುಪ್ಪು ಏನು ಬರುತ್ತೆ ಅದು ಇಷ್ಟನ್ನು ಕೂಡ ಹಾಕೊಂಡಿದ್ದೀನಿ. ಮತ್ತು ಬೆಲ್ಲ, ನಾನು ಆವಾಗಲೇ ತೋರಿಸ್ದೆ ಅಲ್ವಾ, ಅಷ್ಟು ಬೆಲ್ಲನೂ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಇದನ್ನು ಮತ್ತೆ ಇನ್ನೊಂದು ಸತಿ ಗ್ರೈಂಡ್ ಮಾಡ್ಕೊತೀನಿ. ಇನ್ನೊಂದು 2 ಟೈಮ್ಸ್ ಆದರೂ ಗ್ರೈಂಡ್ ಮಾಡ್ಕೊತೀನಿ. ಇದನ್ನೆಲ್ಲ ಪೌಡರ್ ಆಗುತ್ತೆ ಅಲ್ವಾ, ಸೊ ಹಾಗಾಗಿ ಇದೆಲ್ಲ ಬೇಕು ಅಂದರೆ ನೀವು ಕೊಬ್ಬರಿನ ಸಪ್ರೇಟ್ ಪೌಡರ್ ಮಾಡಿಕೊಂಡು ಕೂಡ ಸೇರಿಸ್ಕೋಬೋದು. ಇಲ್ಲ ಅಂತಂದರೆ ಈ ಪೌಡ್ರ್ ಜೊತೆನೇ ಕೂಡ ಸೇರಿಸ್ಕೊಂಡು ಪೌಡರ್ನ ಮಾಡಿಟ್ಕೋಬೋದು. ಸೊ ಚೆನ್ನಾಗಿ ನೀಟಾಗಿ ಪೌಡ್ರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದಾದೆಲ್ಲ ನೀಟಾಗಿ ಇದನ್ನೆಲ್ಲ ಪೌಡರ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಗ್ಗರಣೆ ಕೊಟ್ಟರೆ ಪುಳಿಯೋಗರೆ ಪೌಡರ್ ರೆಡಿಯಾಗಿರುತ್ತೆ. ಸೊ ಇಷ್ಟೇ. ಇವಾಗ ಪುಳಿಯೋಗರೆ ಪೌಡರ್ ರೆಡಿ ಆಗಿದೆ. ಅಂದರೆ ಪೌಡರ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ಸ್ವಲ್ಪ ತರಿಯಾಗಿಯೇ ಪೌಡರ್ ಮಾಡ್ಕೊಂಡಿದ್ದೀನಿ. ತುಂಬ ನೈಸಾಗಿ ಅನ್ನೋ ಥರ ಏನಿಲ್ಲ, ಸ್ವಲ್ಪ ತರಿಯಾಗಿದ್ರೇ ಚೆನ್ನಾಗಿರುತ್ತೆ ಅಲ್ವಾ. ಇನ್ನು ಜಸ್ಟ್ ಇದಕ್ಕೆ ಒಗ್ಗರಣೆ ಅಷ್ಟು ಕೊಟ್ಟರೆ ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ಒಗ್ಗರಣೆ ಕೊಡಬೇಕು, ಅದಕ್ಕೋಸ್ಕರ ಅದನ್ನೇ ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಕಲ್ಸಕ್ರೆ ಪುಡಿ ತೋರಿಸ್ತೆ ಅಲ್ವಾ, ಪೌಡರ್ ಕೂಡ ಅದನ್ನು ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇನ್ನು ಜಸ್ಟ್ ಬಾಕ್ಸಿಗೆ ತುಂಬಿಟ್ಕೊಂಡ್ರೆ ಇನ್ನು ಯೂಸ್ ಮಾಡ್ಬೋದು ಆರಾಮಾಗಿ ಅಂತ ಅಂದ್ಬಿಟ್ಟು. ಹಾಗೆಯೇ ಶುಂಠಿ ಪೌಡರ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡಬೇಕಿತ್ತು, ಅದನ್ನ ಆಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಇದು ಒಣ ಶುಂಠಿ ಏನು ಬರುತ್ತೆ ಅದು ಒಣ ಶುಂಠಿನ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ತುಂಬ ಟೈಮ್ವರೆಗೆ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು ಅಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬಿಸಿಲಲ್ಲೆಲ್ಲ ಒಣಗಿಸಿ ಇವಾಗ ಇದನ್ನು ಚೆನ್ನಾಗಿ ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಆರಾಮಾಗಿ ಯೂಸ್ ಮಾಡಬಹುದು. ಹೊರಗಡೆನೂ ಕೂಡ ಇಟ್ಕೋಬಹುದು. ಬಟ್ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಜಾಸ್ತಿ ದಿನ ಬರುತ್ತೆ ಅಲ್ವಾ, ಸೊ ಹಾಗಾಗಿ ಅದನ್ನೆಲ್ಲ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಳೋದು. ಸೊ ಇವಾಗ ಬನ್ನಿ, ಇವಾಗ ಇಲ್ಲಿಗೆ ಒಗ್ಗರಣೆ ಕೊಡೋಣ. ಸೊ ಒಗ್ಗರಣೆಗೆ ಏನೇನು ಬೇಕು ಎಲ್ಲನೂ ಎತ್ತಿಟ್ಕೊಂಡಿದ್ದೀನಿ. ಏನೇನು ಬೇಕೋ ಅದು ಐಟಮು, ಬೆಳ್ಳುಳ್ಳಿ ಮತ್ತು ಒಗ್ಗರಣೆಗೆ ಏನೇನು ಎಲ್ಲನೂ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಒಗ್ಗರಣೆನ ಕೊಟ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಸೊ ಬನ್ನಿ ಒಗ್ಗರಣೆನೂ ಕೊಡೋಣ. ಇವಾಗ ಎಣ್ಣೆ ಕಾದಿದೆ, ಸ್ವಲ್ಪ ಬಿಸಿ ಇದೆ ಅಲ್ವಾ, ಆದಷ್ಟು ಸ್ವಲ್ಪ ಕೇರ್ಫುಲ್ಲಾಗಿ ದೂರ ನಿಂತ್ಕೊಂಡು ಹಾಕ್ಬೇಕು, ಯಾಕಂದರೆ ತುಂಬ ಬಿಸಿ ಇದೆ ಅಲ್ವಾ, ಸೊ ಸಿಡಿಯೋ ಚಾನ್ಸಸ್ ಇರುತ್ತೆ. ನಾವು ಹಾಕೋ ಐಟಮ್ಸ್ ಎಲ್ಲ ಸ್ವಲ್ಪ ಸಿಡಿಯೋ ಐಟಮ್ಸೇ ಅಲ್ವಾ, ಸೊ ಹಾಗಾಗಿ ಫಸ್ಟು ನಾನು ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಅಂದ್ಕೊಳ್ಳಿ, ಅಂದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ ಎಷ್ಟು ಹಾಕಬೇಕು ಅಂತ. ಸೊ ಅದನ್ನು ನೋಡ್ಕೊಂಡು ಹಾಕೊಳ್ಳಿ. ಅದಾದಮೇಲೆ ಯಾವುದಾದ್ರೂ ಒಂದು ಐಟಮು ಸ್ವಲ್ಪ ಒಂದು ಫ್ರೈ ಆಗಬೇಕು ಅಷ್ಟೇ. ನೆಕ್ಸ್ಟು ಉದ್ದಿನ ಬೇಳೆನ ಹಾಕ್ತಾಯಿದ್ದೀನಿ. ಒಂದು ಮೆಜರ್ಮೆಂಟ್ ಗೊತ್ತಾಗುತ್ತೆ ಅಲ್ವಾ, ಅಂದರೆ ಕೈಯಲ್ಲೇ ಎಷ್ಟು ಹಾಕಬೇಕು ಏನು ಅಂತ. ಸೊ ಹಾಗಾಗಿ ನಾನು ಕೈಯಲ್ಲೇ ಹಾಕ್ತಾಯಿದ್ದೀನಿ. ಮತ್ತು ಇವಾಗ ಸಾಸಿವೆನ ಹಾಕ್ತಾಯಿದ್ದೀನಿ. ಒಳ್ಳೆ ಫ್ಲೇವರ್ ಬರುತ್ತೆ, ಸೂಪರಾಗಿ ಘಮ ಅನ್ನೋ ಥರ. ಸಿಡಿಯೋ ಚಾನ್ಸಸ್ ಜಾಸ್ತಿ, ಸೊ ಹಾಗಾಗಿ ಕಡಲೆ ಬೀಜ ಮತ್ತು ಇನ್ನೇನಾದರೂ ಸಿಡಿಯೋ ಐಟಮ್ಸ್ ಸ್ವಲ್ಪ ನಿಧಾನಕ್ಕೆ ಲೇಟಾಗಿ ಹಾಕೋತೀನಿ. ಮತ್ತು ಇವಾಗ ಬ್ಲ್ಯಾಕ್ ಸೀಡ್ಸು, ಕಪ್ಪೆಳ್ಳು ಅದನ್ನು ಹಾಕ್ಕೊತಿದ್ದೀನಿ. ಸ್ವಲ್ಪ ಕಪ್ಪೆಳ್ಳು ಜಾಸ್ತಿ ಹಾಕಿದಷ್ಟು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು 2 ಸ್ಪೂನಷ್ಟು ಹಾಕೊಂಡಿದ್ದೀನಿ, ಒಂದು 2.5 ಸ್ಪೂನಷ್ಟು ಅಂತ ಅಂದ್ಕೊಳ್ಳಿ. ಮತ್ತು ಸ್ವಲ್ಪ ಜೀರಿಗೆನ ಹಾಕೋತೀನಿ. ಜೀರಿಗೆನ ನೋಡ್ಕೊಂಡು ಹಾಕೊಳ್ಳಿ, ನಾನು ನಿಮ್ಗೆ ಎಷ್ಟು ಬೇಕು ಆ ಥರ ನೋಡ್ಕೊಂಡು ಹಾಕೊಳ್ಳಿ. ಬೇಕು ಅಂದರೆ ಇಲ್ಲಿಗೆ
ಬಿಳಿ ಎಳ್ಳನ್ನು ಕೂಡ ಹಾಕೊಳ್ಬಹುದು, ನಿಮ್ಮಿಷ್ಟ. ನಿಮ್ಗೇನಾದರೂ ಇಷ್ಟ ಹಾಕೊಳ್ಳೋಕ್ಕೆ ಅಂತ ಅನಿಸಿದ್ರೆ ಹಾಕೊಳ್ಳಿ, ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗ್ತಾ ಇರುತ್ತೆ. ಈ ಟೈಮಲ್ಲಿ ನಾನು ಕಡಲೆ ಬೀಜನ ಹಾಕ್ಕೊತಿದ್ದೀನಿ. ಕಡಲೆ ಬೀಜನ ಫಸ್ಟೇ ಫ್ರೈಗೆ ಹಾಕೊಳ್ಬೋದು, ಇಲ್ಲ ಅಂತಂದರೆ ಇವಾಗ ಹಾಕೋತೀನಿ ಅಂದರೆ ಇವಾಗಲೂ ಕೂಡ ಹಾಕೋಬಹುದು. ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೊಂಡಿದ್ದೀನಿ, ಯಾಕಂದರೆ ತುಂಬ ದಿನದವ್ರಿಗೆ ನಾನು ಇಟ್ಕೊತೀನಿ ಅಲ್ವಾ ಇದನ್ನ, ಹಾಗಾಗಿ ಏನು ಸ್ವಲ್ಪ ಕೆಡದೆ ಇರಲಿ ಅಂತ ಅಂದ್ಬಿಟ್ಟು ಹಾಕೊಂಡಿದ್ದೀನಿ. ಹಾಗೆಯೇ ಈ ಟೈಮಲ್ಲಿ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕೋತೀನಿ. ಬೆಳ್ಳುಳ್ಳಿ ಬೇಕು ಅಂತಂದರೆ ಹಾಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಓಕೆನಾ. ಬೆಳ್ಳುಳ್ಳಿನ ನಾನು ಜಜ್ಜಿಬಿಟ್ಟು ಇಲ್ಲ ಬಿಡಿಸ್ಬಿಟ್ಟು ಹಾಕ್ತಾ ಇಲ್ಲ, ಜಸ್ಟ್ ಹಂಗೇನೆ ಬೇಳೆ ಎಲ್ಲ ತೆಗೆದಿರ್ತೀನಲ್ಲ ಹಂಗೆ ಹಾಕ್ತಿದ್ದೀನಿ. ಇದು ಸಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಸೊ ಹಾಕ್ಬಿಟ್ಟು ಸ್ವಲ್ಪ ದೂರ ನಿಂತ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ಸೊ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರ್ಬೇವು ಸೊಪ್ಪನ್ನ ಹಾಕೊಂಡಿದ್ದೀನಿ, ಇವಾಗ ಲಾಸ್ಟಲ್ಲಿ ಹಾಕೊಂಡಿದ್ದೀನಿ ಕರ್ಬೇವು ಸೊಪ್ಪನ್ನ. ಸೊ ಏನಾದರೂ ಐಟಮ್ಸ್ನ ಸ್ಕಿಪ್ ಮಾಡಿದ್ದೀನಿ ಅಂತ ಹೇಳಿ, ನೀವು ಏನಾದರೂ ಎಕ್ಸ್ಟ್ರಾ ಐಟಮ್ಸ್ ಹಾಕ್ತೀರಾ ಅಂತ. ಸೊ ನನಗೆ ಇವಾಗ ಸಡನ್ನಾಗಿ ನೆನ್ಸ್ಕೊಂಡಷ್ಟು ಎಲ್ಲ ಐಟಮ್ಸ್ನ ಹಾಕೊಂಡಿದ್ದೀನಿ. ಬೇಕು ಅಂದರೆ ಇವಾಗ ಬ್ಯಾಡಗೆ ಮೆಣಸಿಯನ್ನು ಕೂಡ ಹಾಕೋಬಹುದು, ಬೇಡ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಸೊ ಹಾಗಾಗಿ ನಾರ್ಮಲ್ ಮೆಣಸಿಯನ್ನೇ ಹಾಕೊಂಡಿದ್ದೀನಿ ನಾನು. ಸೊ ಇದು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ, ಓಕೆನಾ. ಒಂಥರ ಘಮ ಘಮ ಅನ್ನೋ ಒಂಥರ ಫ್ಲೇವರ್ ಸಖತ್ತಾಗಿ ಬರುತ್ತೆ. ಸೊ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಫ್ರೈ ಮಾಡ್ತಿರುವಾಗಲೇ ಎಷ್ಟು ಘಮ ಬರ್ತಿದೆ ಅಂತ. ಸೊ ಅಷ್ಟು ಘಮ ಬಂದಾದ್ಮೇಲೆ ಸಾಕಾಗಿರುತ್ತೆ ಇದು ಬೆಂದಿರೋದು. ಜಸ್ಟ್ ಈ ಒಗ್ಗರಣೆಗೆ ನೀವು ಈ ಪೌಡರ್ನ ಎತ್ತಾಕೊಳ್ಬೋದು, ಇಲ್ಲ ಅಂತಂದರೆ ಈ ಪೌಡರ್ ಒಳಗಡೆಗೆ ಇವಾಗ ನೀವು ಏನು ಒಗ್ಗರಣೆ ಹಾಕೊತಿದ್ದೀರಾ ಇದನ್ನು ತೆಗೆದ್ಬಿಟ್ಟು ಅದರೊಳಗಡೆಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸೊ ಸ್ಟೋರ್ ಮಾಡಿ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಇವಾಗ ಆದಷ್ಟು ನಾವು ಮನೇಲೇ ಮಾಡಿರುವಂಥ ಐಟಮ್ಸ್ನ ಜಾಸ್ತಿ ಉಪಯೋಗಿಸ್ಬೇಕಲ್ವಾ. ಇವಾಗೆಲ್ಲ ಪ್ಯಾಕೆಟಲ್ಲಿ ಮಾರೋದಾಗಿರ್ಬೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪಿನಕಾಯಿ, ಸೊ ಇದೆಲ್ಲ ಒಂಥರ ಏನೋ ಕ್ಯಾನ್ಸರ್ ಬರೋ ಸಾಧ್ಯತೆ ಜಾಸ್ತಿ ಅಂತ ಎಲ್ಲ ನ್ಯೂಸಲ್ಲಿ ಹೇಳ್ತಿದ್ದಾರೆ ಅಲ್ವಾ. ಸೊ ಆದಷ್ಟು ನಾವು ಕೇರ್ಫುಲ್ಲಾಗಿ ಮನೇಲೇ ಪ್ರತಿಯೊಂದನ್ನು ಮಾಡಿ ಇಟ್ಕೋಬೇಕಾಗಿರುತ್ತೆ. ಅದೇ ತುಂಬ ಒಳ್ಳೇದು, ಯಾಕಂದರೆ ನಾವು ಎಕ್ಸ್ಟ್ರಾ ಫ್ಲೇವರು ಕೂಡ ಸಿಗುತ್ತೆ. ಮನೇಲೇ ಮಾಡಿದ್ದೀವಿ, ಏನು ಕೆಮಿಕಲ್ಲು ಏನು ಯೂಸ್ ಮಾಡಿರಲ್ಲ, ಕಲರಿಂಗ್ ಆಗಿರ್ಬೋದು, ಟೇಸ್ಟಿಂಗ್ ಆಗಿರ್ಬೋದು ಏನು ಯೂಸ್ ಮಾಡಿರಲ್ಲ. ಸೊ ಓನಾಗಿ ಮನೇಲೇ ಮಾಡಿರುವಂಥ ಐಟಮ್ಸ್ನ ಹಾಕೊಂಡಿರ್ತೀವಿ, ತುಂಬ ಚೆನ್ನಾಗಿರುತ್ತೆ. ಆದಷ್ಟು ನೀವು ಮನೇಲೇ ಮಾಡಿರುವಂಥ ಐಟಮ್ಸ್ನಾಗಿರ್ಬೋದು, ಫುಡ್ ಆಗಿರ್ಬೋದು, ಏನೇ ಆದರೂ ಆದಷ್ಟು ಮನೇಲೇ ಮಾಡ್ಕೊತೀನಿ, ಓಕೆನಾ. ಸೊ ಇದು ಬೆಂದಿದೆ ಇವಾಗ. ಸೊ ಇದನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ನಾನು, ಇಲ್ಲಿಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇಷ್ಟೊತ್ತವರೆಗೂ ಅದನ್ನು ಫ್ರೈ ಮಾಡ್ಕೊಂಡಿದ್ದೆ. ಏನಕ್ಕಾದ್ರೂ ಒಗ್ಗರಣೆ ಮಾಡ್ಕೊಳಕ್ಕಾಗುತ್ತೆ, ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇದೊಂದು ಸ್ವಲ್ಪ ಟೈಮ್ ಆಗಲಿ, ಆಮೇಲೆ ಎತ್ತಿಟ್ಕೊತೀನಿ. ಇವಾಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಬಾಕ್ಸ್ಗೆ ಎತ್ತಿಟ್ಕೊಂಡ್ರೆ ಆಗುತ್ತೆ. ಹೊರಗಡೆನೇ ಕೂಡ ಇಟ್ಕೋಬೋದು, ಫ್ರಿಜ್ಜಲ್ಲಿ ಇಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಸೊ ಹೊರಗಡೆ ಇಟ್ಕೊಂಡ್ರು ನಡೆಯುತ್ತೆ. ತುಂಬ ಚೆನ್ನಾಗಿ ಬಂದಿದೆ, ಘಮ ಘಮ ಅನ್ನೋ. ಸೊ ನಿಮ್ಗೆ ಒಂಥರ ಬ್ಲ್ಯಾಕ್ ಥರ ಕಾಣಿಸ್ತಾ ಇರ್ಬೋದು, ಬಟ್ ಅದು ಕತ್ಲೆ ಇರೋದ್ರಿಂದ ಒಂಥರ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಇದೆಲ್ಲ ಸ್ವಲ್ಪ ಕೂಲಾಗಲಿ, ಆಮೇಲೆ ಇದನ್ನು ಎತ್ತಿ ಬಾಕ್ಸ್ಗೆ ಎತ್ತಿಟ್ಕೊಳ್ಳೋಣ. ಬಟ್ಟೆ ಎಲ್ಲ ವಾಶ್ಗೆ ಹಾಕಿದೆ, ಸೊ ಅದನ್ನೆಲ್ಲ ಇವಾಗ ಮಡ್ಚಿ ಎತ್ತಿಡ್ತಾ ಇದ್ದೀನಿ. ಸೊ ಇನ್ನೂ ಒಂದೆರಡು ರೌಂಡ್ ಬಟ್ಟೆ ವಾಶ್ಗೆ ಹಾಕಬೇಕು, ಹಾಕೇ ಇಲ್ಲ, ಸೊ ಹಂಗೇನೆ ಇಟ್ಬಿಟ್ಟಿದೆ. ಸೊ ಇವಾಗ ಎಲ್ಲ ಬಟ್ಟೆಗಳೆಲ್ಲ ಮಡ್ಚಿ ಎತ್ತಿಡ್ತಾ ಇದ್ದೀನಿ. ಪುಳಿಯೋಗರೆ ರೆಸಿಪಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಪೌಡರ್ಸ್ ಎಲ್ಲ ಯಾವ ಥರ ಮಾಡಿ ಇಟ್ಕೊಂಡಿದ್ದೀನಿ, ನೀವು ಇದೇ ಥರ ಮಾಡಿ ಇಟ್ಕೊತೀರಾ, ಸ್ಟೋರ್ ಮಾಡ್ಕೊತೀರಾ ಅಂತ ತಿಳಿಸಿ, ಓಕೆನಾ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.